ಸಮುದಾಯಗಳು ಇವತ್ತಿಗೂ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳಾದರೂ ಕೂಡ ಇನ್ನುವರೆಗೂ ಅಲೆಮಾರಿ ಸಮುದಾಯಗಳಿಗೆ ಯಾವುದೋ ಒಂದು ರೀತಿಯ ಸವಲತ್ತುಗಳು ಸರ್ಕಾರದಿಂದ ಯಾವುದೂ ಸಿಕ್ಕಿಲ್ಲ. ನಿಜವಾದ ವಂಚಿತರು ಅಂದ್ರೆ ಈ ಅಲೆಮಾರಿ ಸಮುದಾಯದವರೇ ನಾವು. ಅದರಲ್ಲಿ ಈ ಗೋಂಧಳಿ, ಬುಡಬುಡಿಕಿ, ಜೋಶಿ ಈ ಸಮುದಾಯಗಳನ್ನ ಕರ್ನಾಟಕ ಸರ್ಕಾರ ನಮ್ಮನ್ನು ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯವನ್ನು ಮಾಡ್ತಾ ಬಂದಿದೆ. ನಮ್ಮಲ್ಲಿ ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ರಾಜಕೀಯವಾಗಲಿ ಎಲ್ಲರಿಂದ ನಾವು ಬಹಳ ಹಿಂದಿದ್ದೀವಿ. ಇವತ್ತಿಗಾದ್ರೂ ಕೂಡ ನಮ್ಮ ಸಮುದಾಯದವರು ಊರೂರು ಸುತ್ತಾಡಿ ಭಿಕ್ಷಾಟನೆ ಮಾಡೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು, ಇಂಥವ್ರ ಕುಲಕುಶಲಗಳನ್ನ ಮಾಡ್ಕೊಂತ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಇಡೀ ರಾಜ್ಯದ ಒಂದು ಮುಖ್ಯಮಂತ್ರಿಗಳಂತವರು ಬೊಮ್ಮಾಯಿ ಸಾಹೇಬರು ನಮ್ಮ ಬಗ್ಗೆ ಯಾವುದೋ ಒಂದು ಕನಿಕರವನ್ನ ತೋರದೆ ಅವರ ತಮ್ಮ ಸ್ವಪ್ರತಿಷ್ಠೆ ಇರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಸಂಖ್ಯಾತರಿಗೆ ಅಷ್ಟೇ ಅವರು ಮೀಸಲಾಗಿ ಇಟ್ಟುಕೊಂಡು ಅಲೆಮಾರಿ ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದು ನಿಜವಾಗಿ ನಮಗೆ ಬಹಳ ನೋವು ಅನಿಸ್ತಾ ಇದೆ. ಯಾಕೆ ಈ ದೇಶದ ನಾವು ಸಂವಿಧಾನಬದ್ಧವಾಗಿ ನಾವು ಇಲ್ವಾ? ನಮ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರ? ಇವತ್ತಿನ ಕೂಡ ಮಕ್ಕಳು ಇಷ್ಟಿಲ್ಲ ವಿದ್ಯಾವಂತರ ಆದರೂ ಕೂಡ ನಮ್ಮ ಮಕ್ಕಳಿಗೆ ಸರಿಯಾದ ಸರ್ಕಾರ ಒಂದು ನೌಕರಿ ಸಿಗ್ತಾ ಇಲ್ಲ. ನಾವು ಕೂಡ ಇನ್ನೊಬ್ಬರ ಹತ್ರ ಕೈ ಕಟ್ಟಿ ಒಂದು ಗುಲಾಮಿಗಿಂದ ಬದುಕ್ತಾ ಇದ್ದೀವಿ. ನಮ್ಮನ್ನು ಕೂಡ ಬಹುಮುಖ್ಯ ಸಮಾಜದ ಜೊತೆಗೆ ಬೆರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನಾವೊಂದು ಈ 2019ರಲ್ಲಿ ನಾವೊಂದು ST ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ವಿ. ಅವತ್ತು ಕುಶಸ್ತ್ರ ಅಧ್ಯಯನ ಮಾಡಲಿಕ್ಕೆ 22 ಲಕ್ಷ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವರು ಕೂಡ ಮಾಡಿದ್ರು. ಆದ್ರೆ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಆದ್ರೂ ಕೂಡ ಒಂದು ಆ 22 ಲಕ್ಷ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಬಹಳ ಹಿಂದೇಟಾಗ್ತದ. ಇದನ್ನು ಕುಶಸ್ತ್ರ ಅಧ್ಯಯನ ಮಾಡಿಸಿ ಅಂತೇಳಿ ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ವಿ, ಹಲವಾರು ಬಾರಿ ನಾವು ಸ್ಟ್ರೈಕ್ ಕೂಡ ಮಾಡಿದ್ವಿ. ಆದ್ರೆ ಸರ್ಕಾರ ಯಾವುದೂ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ನಮ್ಗೆ ಬಹಳ ನೋವಾಗ್ತದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಅಂತ ಮಾನ್ಯ ಯಡಿಯೂರಪ್ಪ ಸಾಹೇಬರು ಒಂದು ಕುಶಸ್ತ್ರ ಅಧ್ಯಯನ ಮಾಡಲಿಕ್ಕೆ 22 ಲಕ್ಷ ಸಂಕ್ಷೇಮ ಮಾಡಿ ಅಂತ ಅವತ್ತು ಶಿಫಾರಸು ಮಾಡಿದ್ರು ಕೂಡ ಅವರ ಒಂದು ಮನವಿಗೆ ಇವತ್ತಿನ ಸರ್ಕಾರ ತಿರಸ್ಕಾರ ಮಾಡಿದ್ರೆ ಇದು ಬಹಳ ಖಂಡನೀಯ ವಿಷಯ ಆಗಿದೆ. ದಯಮಾಡಿ ಇವತ್ತಿನ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗಳು, ಸಮಾಜ ಕಲ್ಯಾಣ ಮಂತ್ರಿ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಇರ್ತಕ್ಕಂಥ ಕುಡಶ್ರೀ ಪೂಜಾ ಸಾಹೇಬರು ದಯಮಾಡಿ ನಮ್ಮ ಸಮಸ್ಯೆ ಆಲಿಸಬೇಕು. ಹಲವಾರು ಬಾರಿಗೆ ತಮ್ಮ ಬಗ್ಗೆ ನಾವು ಫೋನ್ ಮಾಡಿ ಕಳೆದ್ರು ಕೂಡ ಒಂದು ಮೀಟಿಂಗ್ ತೋರಿ ನಮ್ಮ ಸಮಾಜದ ಮೀಟಿಂಗ್ ತೋರಂದ್ರು ಕೂಡ ಮೀಟಿಂಗ್ ತೋರಿಗೂ ಕೂಡ ಅವರಿಗೆ ಟೈಮ್ ಇಲ್ಲ ಗತಿ ಮಾತಾಡ್ತಾರ. ಹಾಗಾದ್ರೆ ಮತ್ತೆ ಯಾರ ಪರವಾಗಿ ಇವ್ರು ಕೆಲಸ ಮಾಡ್ತಾರ? ಇವ್ರು ಯಾರ ಪರವಾಗಿ ಕೆಲಸ ಮಾಡ್ತಾರ? ಒಬ್ಬ ಸಮುದಾಯದವರು ಒಂದು ಮೀಟಿಂಗ್ ಕರೀರಿ, ನಮ್ಮ ಕುಂದುಕೊರತೆಗಳ ಬಗ್ಗೆ ತಮ್ಮ ಹತ್ರ ಹೇಳ್ತೀವಿ ಅಂದ್ರೂ ಕೂಡ ಈ ಕುಡಶ್ರೀ ಪೂಜಾರವರು ನಮ್ಮ ಒಂದು ಮೀಟಿಂಗ್ ತಗೋಲ್ಲ ಅಂದ್ರೆ ಮತ್ತೆ ಯಾರನ್ನ ಬಗ್ಗೆ ನಾವು ಕೇಳಬೇಕು?